ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನೋಡಿ, ನಾನು ಉಜ್ಜಿನಿ ಹತ್ರ ಇರುವಂಥ ಒಂದು ದೇವಸ್ಥಾನ, ಭಯಂಕರ ಪವರ್ಫುಲ್ ದೇವಸ್ಥಾನಕ್ಕೆ ಬಂದಿದ್ದೀನಿ. ಗಾನಗಟ್ಟಿ ಮಾಯಮ್ಮ ಅಂತೇಳಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಹೊರಗಡೆಯಿಂದ. ಬನ್ನಿ, ದೇವಸ್ಥಾನ ಫುಲ್ ಒಂದು ಸುತ್ತ ಹಾಕೊಂಡು ಬರೋಣ, ಹೇಗಿದೆ ಅಂತೇಳಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವಸ್ಥಾನ. ಸೊ ಗೋಪುರ ನೋಡಿ ಎಷ್ಟು ಹೈಟ್ ಇದೆ ಅಂತೇಳಿ. 2-3 ಕಿಲೋಮೀಟರ್ ದೂರದಿಂದನೇ ಈ ಗೋಪುರ ಕಾಣುತ್ತಾಯ್ತು. ಅಂದರೆ ಅಷ್ಟು ಹೈಟ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಬಟ್ ಒಂದೇ ಒಂದು ಬೇಜಾರು, ಗಾಡಿಯಿಂದ ಇಳಿದ ತಕ್ಷಣವೇ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಸ್ಮೆಲ್ಲು, ಅಷ್ಟು ಗಲೀಜು. ಅಂದರೆ ದೇವಸ್ಥಾನದ ವರಾಂಡನ ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ. ಅಂದರೆ ಇಟ್ಕೊಂಡಿರೋದಂದರೆ ನಮ್ಮಂಥವ್ರೆ, ಹೋದವರೇ ಹಾಳು ಮಾಡಿ ಬಂದಿರೋದಷ್ಟೇ. ಸೊ ಇಟ್ಕೊಂಡಿದ್ದಾರೆ ಅಂತೇಳಿ ಅಲ್ಲಿದ್ದವ್ರಿಗೆ ಹೇಳ್ತಿಲ್ಲ. ತುಂಬ ಬೇಜಾರಾಯ್ತಾಯ್ತಾ. ಬಟ್ ನಮ್ಮ ಥರಲ್ಲಿ ಇದ್ದಿದ್ದೇನು, ದೇವಸ್ಥಾನಕ್ಕೆ ಬಂದಿರೋದನ್ನ ದೇವ್ರು ನೋಡೋಕ್ಕೆ, ನಮ್ಮ ಕಷ್ಟ ಸುಖನ ದೇವ್ರ ಹತ್ರ ಹಂಚ್ಕೊಳ್ಳೋಕ್ಕೋಸ್ಕರ. ಸೊ ಅದನ್ನೆಲ್ಲ ಇಗ್ನೋರ್ ಮಾಡ್ಕೊಂಡು ನಾನು ದೇವಸ್ಥಾನದೊಳಗಡೆ ಹೋದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನೋ ಒಂಥರ ವೈಬ್ರೇಟ್ ಫೀಲ್ ಇತ್ತು ದೇವಸ್ಥಾನದೊಳಗಡೆನೂ ಅಷ್ಟೇ. ಆಮೇಲೆ ಅಲ್ಲಿ ತೊಟ್ಲು ಪೂಜೆ ಮತ್ತು ತುಲಾಭಾರ ಮಾಡುತ್ತಾರೆ ಆಯಿತಾ. ಅಂದರೆ ಮಕ್ಕಳಾಗದಿರೋದವ್ರಿಗೆ ಎಲ್ಲ, ಹುಷಾರಿಲ್ದಿದ್ರೆ ಅಂಥವ್ರಿಗೆಲ್ಲ. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ. ನನಗೇನು ಖುಷಿ ಆಯಿತು. ಫಸ್ಟ್ ಟೈಮ್ ಹೋದರೂ ಅಷ್ಟೇ ಸಖತ್ ಖುಷಿ ಆಯಿತು. ಅಲ್ಲಿಂದ ಸೀದಾ ಹೋದವರೆ ಉಜ್ಜಿನಿಗೆ ಆಯಿತಾ. ಉಜ್ಜಿನಿ ದೇವಸ್ಥಾನವೂ ಅಷ್ಟೇ ಸಖತ್ ಅಂದರೆ ಸಖತ್ ಚೆನ್ನಾಗಿದೆ. ಫುಲ್ಲು ಕಲ್ಲಿಂದನೇ ಕಟ್ಟಿರೋದು. ಏನೋ ಒಂಥರ ಹಂಪಿ ನೋಡ್ದಂಗೆ ಆಯ್ತು ನನಗೆ. ಇದು ನೋಡಿ ಫುಲ್ ಕಪ್ಪಾಗಿದೆ ಅಲ್ವ, ಇದೇ ದೇವಸ್ಥಾನ ಆಯಿತಾ. ಇದೇ ಗೋಪುರ ಆ್ಯಕ್ಚುಲಿ. ಆದರೆ ಅದ್ರ ಮೇಲೆ ಎಣ್ಣೆ ಏನು ಜರ್ಮನಿಂದ ತಂದು ಎಣ್ಣೆ ಸುರಿತಾರಂತೆ ವರ್ಷಕ್ಕೊಂದು ಸಾರಿ. ಇದು ಎಷ್ಟು ಸತ್ಯನೂ ಎಷ್ಟು ಒಳ್ಳೆ ಗೊತ್ತಿಲ್ಲ. ಏನೋ ಹೇಳ್ಬೇಡಿ ಅಂತೇಳಿ ಯಾರು ಕಮೆಂಟ್ ಮಾಡಬೇಡಿ. ಗೊತ್ತಿದ್ದರೆ ಕರೆಕ್ಟಾಗಿ ನನಗೆ ಕಮೆಂಟ್ ಮಾಡಿ, ಯಾಕಂದರೆ ನಂಗೆ ತಿಳ್ಕೊಳ್ತೀನಿ, ನನಗೂ ತಿಳ್ಕೊಳ್ಳೋ ಅಂಥ ಆಸಕ್ತಿ ಇದೆ. ಅಲ್ಲಿಂದ ನೋಡಿ ಒಳಗೆ ಹೋದ ತಕ್ಷಣವೇ ಒಂದು ಬಸವಣ್ಣ ಸಿಗ್ತಾಯಿತಾ. ಸೆಕೆಂಡ್ ಬಸವಣ್ಣ ತುಂಬ ದೊಡ್ಡದಿತ್ತು. ಸೊ ಅಲ್ಲಿ ಒಬ್ಬರು ಆಂಟಿ ಪೂಜೆನೂ ಮಾಡ್ತಾಯಿದ್ರು. ಸೊ ಅವ್ರ ಹತ್ರ ಕೇಳುವಾಗ ಅವ್ರು ಹೇಳಿದ್ರು ವರ್ಷ ಹೋದಂಗೆಲ್ಲ ದೊಡ್ಡದಾಗುತ್ತೆ ಅಂತೇಳಿ. ಇದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ನಂಗೆ ಗೊತ್ತಿಲ್ಲ. ಅಲ್ಲಿಂದ ಸೀದಾ ದೇವಸ್ಥಾನಗಳಿಗೆ ಹೋದ್ವು ಆಯಿತಾ. ಒಳಗಡೆ ಹೋದ ತಕ್ಷಣ ಏನು ರೀ, AC ಬೇಡ, ಫ್ಯಾನ್ ಬೇಡ, ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ಸಖತ್ ಖುಷಿ ಆಯಿತು. ಸೊ ಸೀದಾ ಹೊರಟು ಮನೆ ಕಡೆಗೆ ಬಂದ್ವಿ. ಬರುವಾಗ ಆಲ್ರೆಡಿ ಹೊಟ್ಟೆ ಹಸಿವಾಗಿತ್ತು, ಟೈಮ್ ಆಗಿತ್ತು. ಸೊ ಕೊಟ್ಟೂರಲ್ಲಿ ಹೋಗಿ ಬೆಣ್ಣೆ ದೋಸೆ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಲವ್ ಯು.